ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಇಯರ್ ಮೆಕ್ಯಾನಿಕ್ಸಿನ ಲಿಫ್ಟಿಂಗ್ ಮಿಷಿನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ಲಿಫ್ಟಿಂಗ್ ಮಿಷಿನ್ಸ್ ಅಲ್ಲಿ ಇದಷ್ಟು ಕೂಡ ಫಾರ್ಮುಲಾಗಳು ಬರುತ್ತೆ. ಫಸ್ಟ್ ಈ ವಿಡಿಯೋದಲ್ಲಿ ಫುಲ್ ಫಾರ್ಮುಲಾ ಮತ್ತೆ ಟೈಪ್ಸ್ ಆಫ್ ಲಿಫ್ಟಿಂಗ್ ಮಿಷಿನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಿಫ್ಟಿಂಗ್ ಮಿಷಿನ್ ಅಂತ ಬಂದಾಗ ನಮಗೆ ಯಾವ ಬರುತ್ತೆ? ಆಕ್ಚುಯಲ್ ಮಿಷಿನ್, ಐಡಿಯಲ್ ಮಿಷಿನ್, ರಿವರ್ಸಿಬಲ್ ಮಿಷಿನ್, ಇರ್ರಿವರ್ಸಿಬಲ್ ಮಿಷಿನ್. ಆಕ್ಚುಯಲ್ ಮಿಷಿನ್ ಅಂತ ಅಂದ್ರೆ ಆಕ್ಚುಯಲ್ ಮಿಷಿನ್ ಅಂದ್ರೆ ಲೆಸ್ ದ್ಯಾನ್ 100% ಎಫಿಷಿಯನ್ಸಿ. ಎಫಿಷಿಯನ್ಸಿ ಏನಾಗಿರುತ್ತೆ? ಲೆಸ್ ದ್ಯಾನ್ 100% ಇರುತ್ತೆ. ಈ ಎಫಿಷಿಯನ್ಸಿ ಏನಕ್ಕೆ 100% ಇರಲ್ಲ ಅಂದ್ರೆ 100 ಫುಲ್ ಆನ್ ಫುಲ್ ಎಫಿಷಿಯನ್ಸಿ ಏನಕ್ಕೆ ಇರಲ್ಲ ಅಂತಂದ್ರೆ ಈ ಆಕ್ಚುಯಲ್ ಮಿಷಿನ್ಸ್ ಅಥವಾ ಯಾವುದೇ ಒಂದು ಮಿಷಿನ್ಸ್ ಗಳಲ್ಲಿ ಅಲ್ಲಿ ರೊಟೇಟಿಂಗ್ ಬ್ಲೇಡ್ಸ್ ಗಳಿರುತ್ತೆ. ಏನಿರುತ್ತೆ? ರೊಟೇಟಿಂಗ್ ಬ್ಲೇಡ್ಸ್ ಗಳು. ಆ ರೊಟೇಟಿಂಗ್ ಬ್ಲೇಡ್ಸ್ ಗಳ ಮಧ್ಯೆ ಏನಾಗುತ್ತೆ? ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಫ್ರಿಕ್ಷನ್. ಈ ಫ್ರಿಕ್ಷನ್ ಏನ್ ಮಾಡುತ್ತೆ? ಎಫಿಷಿಯನ್ಸಿನ ಕಡಿಮೆ ಮಾಡುತ್ತೆ. ಫ್ರಿಕ್ಷನ್ ಏನ್ ಮಾಡುತ್ತೆ? ಎಫಿಷಿಯನ್ಸಿನ ಕಡಿಮೆ ಮಾಡುತ್ತೆ. 100% ಎಫಿಷಿಯನ್ಸಿ ಇರಲ್ಲ. 100 ಗಿಂತ ಕಮ್ಮಿ ಇರುವಂತಹ ಎಫಿಷಿಯನ್ಸಿ ಯಾವ್ದಾದ್ರು ಒಂದು ಮಿಷಿನ್ ಇದೆ ಅಂತಂದ್ರೆ ಅದು ಆಕ್ಚುಯಲ್ ಮಿಷಿನ್ ಅಂತ ಅರ್ಥ. ನೆಕ್ಸ್ಟ್ ಐಡಿಯಲ್ ಮಿಷಿನ್ಸ್ ಅಂತ ಅಂದ್ರೆ ಏನು? 100% ಎಫಿಷಿಯನ್ಸಿ. 100% ಎಫಿಷಿಯನ್ಸಿ. ಇಡೀ ಭೂಮಿಲಿ ಇದುವರೆಗೂ 100% ಎಫಿಷಿಯನ್ಸಿ ಯಾವುದು ಕೂಡ ಕೊಟ್ಟಿಲ್ಲ ಮಿಷಿನ್ಸ್. ನಾವು ಐಡಿಯಲ್ ಮಿಷಿನ್ ಅಂದ್ರೆ ಅದಿಂದ ಎಕ್ಸಿಸ್ಟ್ ಆಗಿಲ್ಲ, ಸುಮ್ಮನೆ ಒಂದು ಥಿಂಕ್ ಮಾಡೋದಷ್ಟೇ. 100% ಎಫಿಷಿಯನ್ಸಿ ಇದ್ರೆ ಐಡಿಯಲ್ ಮಿಷಿನ್ ಅಂತ ಅರ್ಥ. ನೆಕ್ಸ್ಟ್ ರಿವರ್ಸಿಬಲ್ ಮಿಷಿನ್. ರಿವರ್ಸಿಬಲ್ ಮಿಷಿನ್ ಅಂತ ಅಂದ್ರೆ ಏನು? ಗ್ರೇಟರ್ ದೆನ್ 50% ಎಫಿಷಿಯನ್ಸಿ. ಎಫಿಷಿಯನ್ಸಿ ಏನಾದ್ರೂ ಗ್ರೇಟರ್ ದೆನ್ 50% ಇದ್ರೆ ಆ ಮಿಷಿನ್ ಅನ್ನ ಏನಂತ ಕರಿತೀವಿ ನಾವು? ರಿವರ್ಸಿಬಲ್ ಮಿಷಿನ್. ಅದೇ ಏನಾದ್ರೂ ಲೆಸ್ ದೆನ್ 50% ಇದ್ರೆ ಅದು ಇರ್ರಿವರ್ಸಿಬಲ್ ಮಿಷಿನ್ ಅಂತ ಕರಿತೀವಿ. ಇವಾಗ ಎಫಿಷಿಯನ್ಸಿ ಅಂತ ಎಲ್ಲ ಹೇಳಿದೆ. ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಇಲ್ಲಿರುವಂತಹ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡೋಣ. ಫಾರ್ಮುಲಾಗಳು ಮೊದಲನೇದೇನು? ವಿ ಆರ್. ವಿ ಆರ್ ಅಂತ ಅಂದ್ರೆ ಏನು? ವೆಲಾಸಿಟಿ ರೇಷಿಯೋ. ವಿ ಆರ್ ಅಂತ ಅಂದ್ರೆ ವೆಲಾಸಿಟಿ ರೇಷಿಯೋ. ವೆಲಾಸಿಟಿ ರೇಷಿಯೋ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್. Velocity ratio is equal to distance traveled by the effort divided by distance traveled by the load. ನೋಡಿ, effort ಅಂತ ಅಂದ್ರೆ ಏನು? P ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಲೋಡ್ ಅಂತ ಅಂದ್ರೆ ಏನು? W ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅವರು ಕ್ವೆಶ್ಚನ್ ಕೊಡ್ತಾರೆ. effort distance traveled by effort divided by distance traveled by load which is equal to x by y. ಒಂದೊಂದು ಬುಕ್ ಅಲ್ಲಿ ಏನ್ ಮಾಡ್ತಾರೆ? ಈ ಎಫರ್ಟ್ ಗೆ y ಅಂತ ಕೊಟ್ಟಿರ್ತಾರೆ, ಲೋಡ್ ಗೆ x ಅಂತ ಕೊಟ್ಟಿರ್ತಾರೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಫರ್ಟ್ ಎಕ್ಸ್, ಲೋಡ್ ವೈ, ಈ ರೀತಿನೇ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ MA. MA ಅಂತ ಅಂದ್ರೆ ಏನು? ಮೆಕ್ಯಾನಿಕಲ್ ಅಡ್ವಾಂಟೇಜ್. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಫಾರ್ಮುಲಾ ಏನು? W by P. W ಅಂದ್ರೆ ಏನು? ಲೋಡ್ ಡಿವೈಡೆಡ್ ಬೈ ಎಫರ್ಟ್ P. ನೆಕ್ಸ್ಟ್ ಇನ್ಪುಟ್. ಇನ್ಪುಟ್ ಅಂತ ಅಂದ್ರೆ ಏನು? ವರ್ಕ್ ಡನ್ ಬೈ ದ ಎಫರ್ಟ್. ವರ್ಕ್ ಡನ್ ಬೈ ದ ಎಫರ್ಟ್. ಎಫರ್ಟ್ ಅಂದ್ರೆ ಏನು? P. P ಇರೋದ್ರಿಂದ P ಇಂಟು ಎಕ್ಸ್ ಮಾಡ್ಬೇಕು. ಎಕ್ಸ್ ಏನು? ಎಫರ್ಟ್, ಡಿಸ್ಟೆನ್ಸ್. ಇನ್ಪುಟ್. ಇನ್ಪುಟ್ ಅಂತ ಅಂದ್ರೆ ಏನು? ವರ್ಕ್ ಡನ್ ಬೈ ದ ಎಫರ್ಟ್. ವರ್ಕ್ ಡನ್ ಅಂತ ಅಂದ್ರೆ ಏನು? ಫೋರ್ಸ್ ಬರೀಬೇಕು ಫಸ್ಟ್. ಎಫರ್ಟ್ ಯಾವುದು? P ಇಂಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಕ್ಸ್. ಎಫರ್ಟ್ ಇಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಎಕ್ಸ್. P ಇಂಟು ಎಕ್ಸ್. ನೆಕ್ಸ್ಟ್ ಔಟ್ಪುಟ್ ಏನಾಗುತ್ತೆ? ವರ್ಕ್ ಡನ್ ಬೈ ದ ಲೋಡ್. ವರ್ಕ್ ಡನ್ ಬೈ ಲೋಡ್ ಅಂದ್ರೆ W, ಲೋಡ್ ಬರೀಬೇಕು, ಇಂಟು ಲೋಡ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ? y ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ. ಇಂಟು y. ನೆಕ್ಸ್ಟ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಔಟ್ಪುಟ್ ಬೈ ಇನ್ಪುಟ್. ಔಟ್ಪುಟ್ ಬೈ ಇನ್ಪುಟ್. W ಇಂಟು ಎಕ್ಸ್ ಡಿವೈಡೆಡ್ ಬೈ P ಇಂಟು W ಇಂಟು y ಡಿವೈಡೆಡ್ ಬೈ P ಇಂಟು ಎಕ್ಸ್. ಇದನ್ನ ಹೇಗೆ ಬರೀಬಹುದು? ಮೆಕ್ಯಾನಿಕಲ್ ಅಡ್ವಾಂಟೇಜ್ ಡಿವೈಡೆಡ್ ಬೈ VR ಅಂತಾನು ಬರೀಬಹುದು. ಏನೋ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಡಿವೈಡೆಡ್ ಬೈ ವೆಲಾಸಿಟಿ ರೇಷಿಯೋ ಅಂತಾನು ಕೂಡ ಕರೀಬಹುದು. ನೆಕ್ಸ್ಟ್ PI. PI ಅಂತ ಅಂದ್ರೆ ಏನು? ಐಡಿಯಲ್ ಎಫರ್ಟ್. ನೋಡಿ, ಐಡಿಯಲ್ ಮಿಷಿನ್ ಇಂದು ಬರುತ್ತೆ. ಇಲ್ಲಿ ಇವಾಗ PI ಅಂದ್ರೆ ಐಡಿಯಲ್ ಎಫರ್ಟ್. ಐಡಿಯಲ್ ಎಫರ್ಟ್ ಇಸ್ ಈಕ್ವಲ್ ಟು W. W ಅಂದ್ರೆ ಏನು? ಲೋಡ್. ಲೋಡ್ ಡಿವೈಡೆಡ್ ಬೈ ವೆಲಾಸಿಟಿ ರೇಷಿಯೋ. ಫಾರ್ಮುಲಾಗಳು ನೆನಪಿಟ್ಕೋಬೇಕು, ಅದೊಂದು ಕಷ್ಟ ಅಷ್ಟೇ ಇದರಲ್ಲಿ. W ಬೈ VR. ನೆಕ್ಸ್ಟ್ W ಕಂಡುಹಿಡಿಬೇಕು ಅಂತ ಅಂದ್ರೆ ಏನು? ಈ VR ನ ಈ ಕಡೆ ಕಳಿಸಿ. ಏನಾಯ್ತು? P ಇಂಟು VR ಅಷ್ಟೇ. ನೆಕ್ಸ್ಟ್ ಲಾ ಆಫ್ ಮಿಷಿನ್. ಲಾ ಆಫ್ ಮಿಷಿನ್ ನೋಡಿದ್ರೆ ಏನು? P is equal to, P ಅಂದ್ರೆ ಏನು? ಎಫರ್ಟ್ is equal to ಸ್ಮಾಲ್ m ಇಂಟು W. W ಅಂದ್ರೆ ಏನು? ಲೋಡ್ ಪ್ಲಸ್ C. ಈ ಸ್ಮಾಲ್ m ಅಂತ ಅಂದ್ರೆ ಏನು? ಸ್ಲೋಪ್. ಸ್ಮಾಲ್ m ಅಂದ್ರೆ ಸ್ಲೋಪ್. ನೆಕ್ಸ್ಟ್ ಸಿ ಅಂದ್ರೆ ಏನು? ಕಾನ್ಸ್ಟೆಂಟ್.
ಸೊ ಕೊಟ್ಟಿರ್ತಾರೆ. ಸಿ ಅಂದ್ರೆ ಕಾನ್ಸ್ಟೆಂಟ್, ಸ್ಮಾಲ್ m ಅಂದ್ರೆ ಸ್ಲೋ. ನೆಕ್ಸ್ಟ್ ಮ್ಯಾಕ್ಸಿಮಮ್ MA, ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ನ ಹೇಗೆ ಕಂಡುಹಿಡಿಯೋದು? ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಈಕ್ವಲ್ ಟು 1/m. ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ನ ಹೇಗೆ ಕಂಡುಹಿಡಿಯೋದು? ಎಫಿಷಿಯನ್ಸಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 1/m ಇಂಟು VR. ಸ್ಮಾಲ್ m ಬಂದ್ರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಬಂತು, ಇಂಟು VR ಅಂದ್ರೆ ವೆಲಾಸಿಟಿ ರೇಷಿಯೋ. ಸೊ ವೋಲ್ಟ್ ಇಂಟು 100 ನ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಎಫಿಷಿಯನ್ಸಿ ಇದನ್ನ 100% ಗೆ ಕಂಡುಹಿಡಿಯೋದು. ಸೊ 100% ಎಫಿಷಿಯನ್ಸಿನ ಇಂಟು 100 ಮಾಡಿದ್ರೆ 100% ಗೆ ಎಫಿಷಿಯನ್ಸಿನ ಕಂಡುಹಿಡಿಯಬಹುದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಸೊ ಮ್ಯಾಕ್ಸಿಮಮ್ ಎಫಿಷಿಯನ್ಸಿನ ಕಂಡುಹಿಡಿಯೋದನ್ನ ನೋಡಿ 1/m ಇಂಟು VR ಹೋಲ್ ಇಂಟು 100. ನೆಕ್ಸ್ಟ್ PF ಅಂತ ಅಂದ್ರೆ ಏನು? ಸೊ ಇಟ್ ಈಸ್ ದ P ಅಂದ್ರೆ ಏನಪ್ಪ? ಎಫರ್ಟ್. ಸೊ ಎಫರ್ಟ್ ಲಾಸ್ಟ್ ಡ್ಯೂ ಟು ಫ್ರಿಕ್ಷನ್. ಸೊ ಯಾವುದೇ ಮಿಷಿನ್ ಆದ್ರೂ ಫ್ರಿಕ್ಷನ್ ಇರುತ್ತೆ ಅಲ್ವಾ? ಸೊ ಫ್ರಿಕ್ಷನ್ ಏನ್ ಮಾಡುತ್ತೆ? ಆ ಮೊಮೆಂಟಮ್ ಆಗದಂಗೆ ತಡೆಯೋದಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಆ ಫ್ರಿಕ್ಷನ್ ಏನ್ ಮಾಡುತ್ತೆ? ಎಫರ್ಟ್ ನ ಲಾಸ್ಟ್ ಮಾಡುತ್ತೆ. ಸೊ ಅದನ್ನ P ಅಂದ್ರೆ ಎಫರ್ಟ್ ಅಲ್ವಾ? ಸೊ PF ಇಸ್ ಈಕ್ವಲ್ ಟು P ಮೈನಸ್ PI. PI ಅಂದ್ರೆ ಏನು? ಐಡಿಯಲ್ ಎಫರ್ಟ್, ನೆನಪಿಡಿ. ನೆಕ್ಸ್ಟ್ WF ಅಂತ ಅಂದ್ರೆ ಏನು? W ಅಂದ್ರೆ ಲೋಡ್. ಸೊ ಲೋಡ್ ಲಾಸ್ಟ್ ಡ್ಯೂ ಟು ದ ಫ್ರಿಕ್ಷನ್. ಲೋಡ್ ಲಾಸ್ಟ್ ಡ್ಯೂ ಟು ದ ಫ್ರಿಕ್ಷನ್ ಇಸ್ ಈಕ್ವಲ್ ಟು WI. ಫಸ್ಟ್ WI ಬರೀಬೇಕು. WI ಅಂತ ಅಂದ್ರೆ ಏನು? ಲೋಡ್, ಐಡಿಯಲ್ ಲೋಡ್ ಮೈನಸ್ W. ಸೊ W ಅಂದ್ರೆ ಏನು? ಆಕ್ಚುಯಲ್ ಲೋಡ್. ಸೊ ಈ ರೀತಿ ಮಾಡಿದ್ರೆ ನಮಗೆ ಫುಲ್ ಲಿಫ್ಟಿಂಗ್ ಮಿಷಿನ್ಸಿನ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಲಿಫ್ಟಿಂಗ್ ಮಿಷಿನ್ಸಿನ 2 ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.